ಹಾಯ್ ಫ್ರೆಂಡ್ಸ್, ಸ್ಪೈಸಿ ಕಿಚನ್ ಚಾನಲ್ಗೆ ಸ್ವಾಗತ. ಟೊಮೊಟೊ ಚಟ್ನಿ ಅಥವಾ ಟೊಮೊಟೊ ತೊಕ್ಕು ಮಾಡೋಣ. ಇದು ಟೊಮೊಟೊ ಉಪ್ಪಿನಕಾಯಿ ಅಲ್ಲ, ಟೊಮೊಟೊ ಚಟ್ನಿ. ತುಂಬ ಸುಲಭ, ಅಷ್ಟೇ ಟೇಸ್ಟಿಯಾಗಿರುತ್ತೆ. ಬಿಸಿ ಅನ್ನ, ಚಪಾತಿ, ರೊಟ್ಟಿಗಳ ಜೊತೆ ಎಲ್ಲ ಇದು ಒಳ್ಳೆ ಕಾಂಬಿನೇಷನು. ಬಿಸಿ ಅನ್ನ ತುಪ್ಪದ ಜೊತೆ ಅಂತೂ ಸೂಪರ್ ಕಾಂಬಿನೇಷನು. ಮನೆಯಲ್ಲೇ ಸುಲಭವಾಗಿ 6 ತಿಂಗಳಿಟ್ಟರೂ ಕೆಡದೇ ಇರುವಂಥ ಟೊಮೊಟೊ ಚಟ್ನಿ. ಇದನ್ನು ಮಾಡೋಕ್ಕೆ ಇಲ್ಲಿ 1 kg ಅಷ್ಟು ಹಣ್ಣಾಗಿರೋ ಟೊಮೊಟೊ ಮತ್ತು ನಾಟಿ ಟೊಮೊಟೊ ತೊಗೋಬೇಕು. ನೋಡಿ, ಇದು ನಾಟಿ ಟೊಮೊಟೊ. ಹೈಬ್ರಿಡ್ ಟೊಮೊಟೊದಲ್ಲಿ ಮಾಡಿದ್ರೆ ಅಷ್ಟು ಟೇಸ್ಟ್ ಬರೋದಿಲ್ಲ, ಸ್ವೀಟ್ ಆಗುತ್ತೆ, ಚೆನ್ನಾಗಿರೋದಿಲ್ಲ. ಇಲ್ಲಿ ನಾಟಿ ಟೊಮೊಟೊ ತೊಗೊಂಡು ಚೆನ್ನಾಗಿ ಇದನ್ನು ತೊಳ್ಕೊತಾ ಇದ್ದೀನಿ. 1-2-3 ಸರಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಹಣ್ಣಾಗಿರೋದು ಈ ಥರ ಪೂರ್ತಿ ರೆಡ್ ಆಗಿರೋವಂಥದ್ದು ತೊಗೊಂಡ್ರೆ ಚೆನ್ನಾಗಿ ಬರುತ್ತೆ. ಉಪ್ಪಿನಕಾಯಿ ಅಥವಾ ಚಟ್ನಿಗಾಗಿ ಹಣ್ಣಾಗಿರೋದು ತೊಗೊಂಡ್ರೆ ಚೆನ್ನಾಗಿ ಬರುತ್ತೆ. ಇದನ್ನು ಚೆನ್ನಾಗಿ ತೊಳ್ಕೊಂಡು ತಗೊಂಡಿದ್ದೀನಿ. ಇದನ್ನೊಂದು ಬಟ್ಟೆ ಮೇಲೆ, ಕಾಟನ್ ಬಟ್ಟೆಯಲ್ಲಿ ಚೆನ್ನಾಗಿ ಒರೆಸ್ಕೋಬೇಕು. ಇದು ಒರೆಸಿ ಒಂದು ಸ್ವಲ್ಪನೂ ಅದರಲ್ಲಿ ತೇವಾಂಶ ಇರಬಾರ್ದು, ಹಾಗೆ ನೀಟಾಗೆ ಒರೆಸ್ಕೋಬೇಕು. ಒಂದೊಂದು ಟೊಮೊಟೊನೂ ತೆಕ್ಕೊಂಡು ನೀಟಾಗಿ ಒರೆಸ್ಕೊಳ್ಳೋಣ. ಈ ಥರ ಒರೆಸಿ ನೀಟಾಗಿ ಮಾಡೋದ್ರಿಂದ, ನೀರಿಲ್ಲದೆ ಇರೋ ಹಾಗೆ ಒರೆಸ್ಕೊಂಡು ಮಾಡೋದ್ರಿಂದ ಇದರಲ್ಲಿ ಚಟ್ನಿ ಮಾಡೋದ್ರಿಂದ 6 ತಿಂಗಳಾದರೂ ಕೆಡೋದಿಲ್ಲ. ನೋಡಿ, ಈ ಥರ ಕಟ್ ಮಾಡೋಣ. ಇದ್ರ ತೊಟ್ಟು ಭಾಗನ ತೆಗೆದು ನೀಟಾಗಿ ಒಂದು ಟೊಮೊಟೊನ 2 ಭಾಗವಾಗಿ ಕಟ್ ಮಾಡಿಕೊಂಡ್ರೆ ಸಾಕು. ಇದೇ ಥರ 1 kg ಟೊಮೊಟೊನು ನೀಟಾಗೆ ಕಟ್ ಮಾಡಿಟ್ಕೊಳ್ಳೋಣ. ಈ ಥರ ಸೆಂಟ್ರ್ ಕಟ್ ಮಾಡಿಕೊಂಡು, ನೋಡಿ, ಇದು 1 kg ಇದೆ ಟೊಮೊಟೊ. ಎಲ್ಲವನ್ನು ಕಟ್ ಮಾಡಿ ಇಟ್ಟಿದ್ದೀನಿ. ಇಲ್ಲೊಂದು ಬಾಣಲಿ ಇಟ್ಕೊಂಡು ಇದಕ್ಕೆ 1 ಸ್ಪೂನಷ್ಟು ಮೆಂತ್ಯಕಾಳು ಹಾಕ್ತಾಯಿದ್ದೀನಿ, 3 ಸ್ಪೂನಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ. ಇದಿಷ್ಟನ್ನು ಸಿಮ್ಮಲ್ಲಿ ಇಟ್ಕೊಂಡು ನಿಧಾನವಾಗಿ ಹುರ್ಕೋಬೇಕು. ಚೆನ್ನಾಗಿ ಸಿಡಿಬೇಕು. ಮೆಂತ್ಯಕಾಳು ಕೆಂಪಾಗಬೇಕು, ಅಲ್ಲಿ ತನಕ ಹುರ್ಕೊಂಡು ಇದನ್ನು ತಣ್ಣಗೆ ಹಾಕೋಕ್ಕೆ ಬಿಡೋಣ. ಒಂದು ಪ್ಲೇಟಿಗೆ ತಕ್ಕೊಂಡು ಇಲ್ಲಿ ಟೊಮೊಟೊ 1 kg ಟೊಮೊಟೊನ ಹಚ್ಕೊಂಡಿರೋದನ್ನು ಇದೇ ಬಾಣಲೆಗೆ ಹಾಕ್ಕೋತಾ ಇದ್ದೀನಿ. ಮತ್ತು ಒಂದು 100 ಗ್ರಾಮಷ್ಟು ಹುಣಸೆ ಹಣ್ಣು ಮತ್ತು ಸ್ವಲ್ಪ ಉಪ್ಪು ಹಾಕೋದ್ರಿಂದ ಬೇಗ ಟೊಮೊಟೊ ಸಾಫ್ಟ್ ಆಗುತ್ತೆ, ಬೇಯುತ್ತೆ. ಮತ್ತು ಹಾಕ್ಕೊಂಡು ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಮುಚ್ಚಿ ಒಂದು 5 ನಿಮಿಷ ಹಾಗೆ ಬಿಡೋಣ. ಚೆನ್ನಾಗೆ ಇದು ಸಾಫ್ಟಾಗಿ ಬೇಯಬೇಕು. ಮುಚ್ಚಿ ಮಧ್ಯ ಮಧ್ಯ ತಿರುಗಿಸ್ಕೊಂಡು ಈ ಥರ ಬೇಯಿಸ್ಕೋಬೇಕು. ನೋಡಿ, ಈ ಥರ 3/4% ಅಷ್ಟು ಬೆಂದಿದೆ. ಟೊಮೊಟೊಲಿರೋ ನೀರೇ ಬಿಟ್ಕೊಂಡು ಚೆನ್ನಾಗೆ ಬೇಯ್ತಾ ಇದೆ ಇದು. ಇದನ್ನು ಮತ್ತೆ 5 ನಿಮಿಷ ಕುದಿಸ್ಕೊಳ್ಳೋಣ. ತಿರುಗಿಸ್ತಾನೆ ಇರಬೇಕು, ಇಲ್ಲಾಂದರೆ ತಳ ಹಿಡಿಯುತ್ತೆ. ನೋಡಿ, ಈಗ ಚೆನ್ನಾಗಿ ಕುದ್ದಿದೆ. ಉಪ್ಪಿನಕಾಯಿಗಾದರೆ ಇಷ್ಟು ಬೇಯಿಸ್ಕೊಂಡ್ರೆ ಕರೆಕ್ಟಾಗತ್ತೆ. ಇಲ್ಲಿ ನಾನು ಚಟ್ನಿ ಮಾಡ್ತಿರೋದ್ರಿಂದ ಇದನ್ನು ಶೋಧಿಸ್ಕೊತಾ ಇದ್ದೀನಿ. ಉಪ್ಪಿನಕಾಯಿ ಮಾಡೋ ಹಾಗಿದ್ರೆ ಇದಕ್ಕೇ ಉಪ್ಪು ಖಾರ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬಿಟ್ರೆ ಟೊಮೊಟೊ ಉಪ್ಪಿನಕಾಯಿ ರೆಡಿ ಆಗುತ್ತೆ. ಇಲ್ಲಿ ನಾನು ಚಟ್ನಿ ಮಾಡೋ ಕಾರಣ ಇದನ್ನು ಸೋಸ್ಕೊಂಡು ಮಿಕ್ಸಿಗೆ ಹಾಕ್ಕೋತೀನಿ. ಈ ಥರ ನೋಡಿ, ಗಟ್ಟಿಯಾಗಿ ರುಬ್ಕೊಂಡಿದ್ದೀನಿ. ಮೊದಲೇ ಹುರಿದಂಥ ಮೆಂತ್ಯ ಮತ್ತು ಸಾಸಿವೆ ಕಾಳಿನ ಪುಡಿನೂ ಮಾಡಿಟ್ಕೊಂಡಿದ್ದೀನಿ. ಇಲ್ಲಿ ಒಂದು ಬಾಣಲಿ ಇಟ್ಕೊಂಡು ಇದಕ್ಕೆ 150 ಗ್ರಾಮಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಇದಕ್ಕೆ ಎಣ್ಣೆ ಜಾಸ್ತಿನೇ ಬೇಕಾಗುತ್ತೆ. ಒಗ್ಗರಣೆಗೆ 2 ಸ್ಪೂನ್ ಸಾಸಿವೆ ಚೆನ್ನಾಗಿ ಸಿಡ್ದಾದ್ಮೇಲೆ ಇದಕ್ಕೆ ಮತ್ತೆ 2 ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳೋಣ. ಜೀರಿಗೆ ಸಾಸಿವೆನ ಚೆನ್ನಾಗಿ ಸಿಡಿಸ್ಕೊಂಡಾದಮೇಲೆ ಒಂದು 3 ಗಡ್ಡೆಯಷ್ಟು ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇಲ್ಲಿ ಬೆಳ್ಳುಳ್ಳಿನ ನಾನು ಜಜ್ಜಿ ತೊಗೊಂಡಿಲ್ಲ. ನಿಮಗೆ ಫ್ಲೇವರ್ ಇಷ್ಟ ಆದರೆ ಜಜ್ಜಿ ತೊಗೊಳ್ಳಿ, ಹಾಗೆ ಹಾಕಿದ್ರೂ ಚೆನ್ನಾಗಿರುತ್ತೆ ಬಾಯಿಗೆ ಸಿಕ್ಕಿದಾಗ. ಇದನ್ನು ಚೆನ್ನಾಗಿ ಒಗ್ಗರಣೆ ಘಮ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಎಲ್ಲ ಕೆಂಪಾಗಬೇಕು ಈ ಕರಿಬೇವಿನ ಸೊಪ್ಪು ಎಲ್ಲ. ಸ್ಟವ್ ಆಫ್ ಮಾಡಿಕೊಂಡು 3-4 ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ. 1 kgಗೆ 4 ಸ್ಪೂನ್ ಖಾರದ ಪುಡಿ ಕರೆಕ್ಟಾಗತ್ತೆ. ಈ ಖಾರದ ಪುಡಿಗೆ 1 kg ಗುಂಟೂರು, 1 kg ಬ್ಯಾಡಗಿ ಮೆಣಸಿನ್ಕಾಯಿ ಎರಡನ್ನೂ ಮಿಕ್ಸ್ ಮಾಡಿದ್ದೀನಿ. ಒಳ್ಳೆ ಕಲರು ಮತ್ತು ಖಾರ ಬರುತ್ತೆ. ಈ ಸಾಸಿವೆ ಮೆಂತ್ಯ ಹುರ್ಕೊಂಡಿದ್ದ ಪುಡಿಯನ್ನು ಈಗ ಇದಕ್ಕೇ ಹಾಕ್ಕೋತಾ ಇದ್ದೀನಿ. ಸ್ಟವ್ ಆಫ್ ಮಾಡಿದ್ದೀನಿ ನಾನು. ಈಗ ಸ್ಟವ್ ಹಚ್ಕೊಂಡು ಸಿಮ್ಮಲ್ಲಿ ಇಟ್ಕೊಂಡು ರುಬ್ಬಿಟ್ಕೊಂಡಂಥ ಟೊಮೊಟೊನ ಇದಕ್ಕೆ ಹಾಕ್ಕೊಳ್ಳೋಣ. ನೋಡಿ, ಸೋಸಿ ರುಬ್ಬಿಕೊಂಡಿದ್ದೀನಿ. ಚೆನ್ನಾಗಿ ಇದನ್ನು ಈ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡ್ಕೋಬೇಕು, ಸಿಮ್ಮಲ್ಲಿ ಇಟ್ಕೋಬೇಕು ಸ್ವಲ್ಪ. ಈಗ ಸೋಸಿರೋ ರಸನೂ ಇದಕ್ಕೇ ಹಾಕ್ಕೊಂಬಿಡೋಣ. ಒಂದೇ ಸರಿ ಮಿಕ್ಸಿಗೆ ಹಾಕ್ಬೋದು, ಅದು ನೀರು ಜಾಸ್ತಿ ಇರೋದ್ರಿಂದ ಮಿಕ್ಸಿಲಿ ಚೆನ್ನಾಗಿ ಗ್ರೈಂಡ್ ಆಗಲ್ಲ, ಹಾಗಾಗಿ ಸೋಸ್ಕೊಂಡು ತಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮತ್ತೆ 10 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೋಬೇಕು. ತಿರುಗಿಸ್ತಾನೇ ಇರಬೇಕು, ತಳ ಹಿಡಿಯೋಕ್ಕೆ ಬಿಡಬಾರ್ದು. ಸಿಮ್ಮಲ್ಲಿ ಇಟ್ಕೊಂಡೇ ಕುದಿಸ್ಕೋಬೇಕು ಇದು. ನೋಡಿ, ಈ ಥರ
6 ತಿಂಗಳವರೆಗೂ ಫ್ರಿಜ್ಜಲ್ಲಿ ಇಟ್ಕೊಂಡು ಸ್ಟೋರ್ ಮಾಡ್ಕೋಬೋದು ಇದನ್ನು. ಹಾಗೆ ಹೊರಗಡೆ ಇಟ್ಟರೆ 1 ತಿಂಗಳು ಕಾಲ ಇರುತ್ತೆ. ಹಾಗೆ ಇಲ್ಲಿಕ್ಕೆ 1 ಹೊಳ ಹಿಡಿಯೋಷ್ಟು ಕಲ್ಲುಪ್ಪು ಹಾಕ್ತಾಯಿದ್ದೀನಿ, ಮತ್ತು ಸ್ವಲ್ಪ ರುಚಿಗೆ ಬೆಲ್ಲ. ಈ ಬೆಲ್ಲ ಹಾಕೋದ್ರಿಂದ ಹುಳಿ ಖಾರ ಎಲ್ಲ ಬ್ಯಾಲೆನ್ಸ್ ಆಗುತ್ತೆ, ಟೇಸ್ಟು ಸಖತ್ತಾಗಿರುತ್ತೆ. ಚೆನ್ನಾಗಿ ಇದನ್ನು ಒಂದು ಸಾರಿ ಮಿಕ್ಸ್ ಮಾಡ್ಕೊಳೋಣ. ಮತ್ತೆ 5 ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಇದರಲ್ಲಿರೋ ಆಯಿಲು ತೇಲಿ ಮೇಲೆ ಬರೋ ತನಕ ಇದನ್ನು ಕುದಿಸ್ಕೋಬೇಕು. ಈ ಥರ ಇಷ್ಟು ತೆಳುವಾಗಿದೆ, ಚೆನ್ನಾಗಿ ಕುದಿಸ್ಕೊಳ್ಳೋಣ ಇದನ್ನು. ಮತ್ತೆ 10 ನಿಮಿಷಗಳ ಕಾಲ ಇದನ್ನು 6 ತಿಂಗಳ ಕಾಲ ಸ್ಟೋರ್ ಮಾಡಿ ಇಟ್ಕೋಬೋದು. ನೋಡಿ, ಸಿಮ್ಮಲ್ಲಿಟ್ಟು ಸ್ವಲ್ಪ ಹೊತ್ತು ಮುಚ್ಚಿಡ್ತಾ ಇದ್ದೀನಿ, ಮಧ್ಯ ಮಧ್ಯ ತಿರುಗಿಸ್ಕೊತಾ ಇದ್ದೀನಿ ನಾನು ಕೈ ಬಿಡ್ದೇನೆ. ಈಗ ನೋಡಿ ಆಯಿಲು ತೇಲ್ಕೊಂಬಂದಿದೆ. ಈಗ ಚಟ್ನಿ ರೆಡಿ ಆಗೋಕ್ಕೆ ಬಂದಿದೆ ನೋಡಿ. ಈ ಥರ ಇದು ತಣ್ಣಗಾದಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ. ಈಗ ಬಿಸಿ ಇರೋದ್ರಿಂದ ಈ ಥರ ಸ್ವಲ್ಪ ತೆಳುವಾಗಿದೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಉಪ್ಪಿನಕಾಯಿ ಥರನೂ ಇದನ್ನು ಸೈಡಾಗಿ ಬಳಸ್ಕೋಬೋದು, ಇಲ್ಲ ರೊಟ್ಟಿ ಚಪಾತಿಗೆಲ್ಲ ಬಳಸ್ಕೋಬೋದು. ಬಿಸಿ ಅನ್ನ ತುಪ್ಪದ ಜೊತೆ ತುಂಬ ಒಳ್ಳೆ ಕಾಂಬಿನೇಷನು. ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಟೇಸ್ಟಿ ಆದಂಥ ಟೊಮೊಟೊ ಚಟ್ನಿ.